ನಮಸ್ಕಾರ ಸ್ನೇಹಿತರೆ, 2027ರ ಭಾರತದ ಜನಗಣತಿಯ ಹಂತ 1ರ ಪ್ರಶ್ನಾವಳಿಯ ಅಧಿಸೂಚನೆ, ಮನೆಗಳ ಪಟ್ಟಿ ಮತ್ತು ವಸತಿ ಗಣತಿ ಹೊರಡಿಸಲಾಗಿರುತ್ತದೆ. ಗೃಹ ಸಚಿವಾಲಯ, ಭಾರತ ಸರ್ಕಾರ, ರಿಜಿಸ್ಟ್ರಾರ್ ಜನರಲ್, ಭಾರತ ಕಚೇರಿ. ಅಧಿಸೂಚನೆ 22 ಜನವರಿ 2026ರ ಆದೇಶದನ್ವಯ ಭಾರತ ಸರ್ಕಾರವು ಜನಗಣತಿ 2027ರ ಸಂಬಂಧವಾಗಿ ಮನೆಗಳ ಪಟ್ಟಿ ಮತ್ತು ಗೃಹಗಣತಿ ಕಾರ್ಯದಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವ ಸಲುವಾಗಿ ಕೆಳಕಂಡ ವಿಷಯಗಳ ಕುರಿತು ಪ್ರಶ್ನೆಗಳನ್ನು ಕೇಳಲು ಆದೇಶಿಸಿರುತ್ತದೆ. ಸಂಗ್ರಹಿಸಲಾಗತಕ್ಕಂತಹ ಮಾಹಿತಿಯ ವಿವರಗಳು ಈ ಕೆಳಕಂಡಂತಿರುತ್ತವೆ. ಕಟ್ಟಡ ಸಂಖ್ಯೆ, ಜನಗಣತಿಯ ಮನೆಯ ಸಂಖ್ಯೆ, ಮನೆಯ ನೆಲದ ಮುಖ್ಯ ನಿರ್ಮಾಣ ಸಾಮಗ್ರಿ, ಮನೆಯ ಗೋಡೆಯ ಮುಖ್ಯ ನಿರ್ಮಾಣ ಸಾಮಗ್ರಿ, ಮನೆಯ ಮೇಲ್ಛಾವಣಿಯ ಮುಖ್ಯ ನಿರ್ಮಾಣ ಸಾಮಗ್ರಿ, ಮನೆಯ ಬಳಕೆಯ ಸ್ಥಿತಿ, ಮನೆಯ ಸ್ಥಿತಿ, ಮನೆಯಲ್ಲಿರುವ ಕುಟುಂಬದ ಸಂಖ್ಯೆ, ಸಾಮಾನ್ಯವಾಗಿ ಮನೆಯಲ್ಲೇ ವಾಸಿಸುವ ವ್ಯಕ್ತಿಗಳ ಸಂಖ್ಯೆ, ಕುಟುಂಬದ ಮುಖ್ಯಸ್ಥರ ಹೆಸರು, ಕುಟುಂಬದ ಮುಖ್ಯಸ್ಥರ ಲಿಂಗ, ಕುಟುಂಬದ ಮುಖ್ಯಸ್ಥರು SC, ST ಅಥವಾ OBC ವರ್ಗಕ್ಕೆ ಸೇರಿದವರೇ ಎಂಬುದು, ಮನೆಯ ಮಾಲೀಕತ್ವದ ಸ್ಥಿತಿ, ಕುಟುಂಬದ ಸ್ವಾಧೀನದಲ್ಲಿರುವ ವಾಸಕ್ಕೆ ಬಳಸುವ ಕೊಠಡಿಗಳ ಸಂಖ್ಯೆ, ಮನೆಯಲ್ಲಿರುವ ವಿವಾಹಿತ ದಂಪತಿಗಳ ಸಂಖ್ಯೆ, ಕುಡಿಯುವ ನೀರಿನ ಮುಖ್ಯ ಮೂಲ, ಕುಡಿಯುವ ನೀರಿನ ಲಭ್ಯತೆ, ಬೆಳಕಿನ ಮುಖ್ಯ ಮೂಲ, ಶೌಚಾಲಯದ ಲಭ್ಯತೆ, ಶೌಚಾಲಯದ ಪ್ರಕಾರ, ಮಲಿನ ನೀರಿನ ಹೊರಹೋಗುವ ವ್ಯವಸ್ಥೆ, ಸ್ನಾನಗೃಹದ ಲಭ್ಯತೆ, ಅಡುಗೆ ಮನೆಯ ಮತ್ತು LPG ಅಥವಾ PNG ಅನಿಲ ಸಂಪರ್ಕದ ಲಭ್ಯತೆ, ಅಡುಗೆಗೆ ಬಳಸುವ ಮುಖ್ಯ ಇಂಧನ, ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್, ದೂರದರ್ಶನ, TV, ಇಂಟರ್ನೆಟ್ಗೆ ಪ್ರವೇಶ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್, ಟೆಲಿಫೋನ್, ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ಫೋನ್, ಸೈಕಲ್, ಸ್ಕೂಟರ್, ಮೋಟಾರ್ ಸೈಕಲ್ ಅಥವಾ ಮೋಪೆಡ್, ಕಾರು, ಜೀಪ್ ಅಥವಾ ವ್ಯಾನ್, ಕುಟುಂಬದಲ್ಲಿ ಉಪಯೋಗಿಸುವ ಮುಖ್ಯ ಧಾನ್ಯ, ಮೊಬೈಲ್ ಸಂಖ್ಯೆ. ಜನಗಣತಿಯ ಸಂಬಂಧಿತ ಸಂಪರ್ಕಾಗಿ ಮಾತ್ರ ಈ ಒಂದು ಪ್ರಶ್ನೆಗಳನ್ನು ಮನೆಪಟ್ಟಿ ಮಾಡುವ ಸಮಯದಲ್ಲಿ ಕೇಳಲಾಗತ್ತೆ. ಧನ್ಯವಾದಗಳು.